Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. The first article we are going to discuss today is Trump renews offer to mediate on Kashmir. So, Donald Trump ಮತ್ತೆ ಪುನಃ ಹೇಳ್ತಾ ಇದ್ದಾರೆ, ನಾನು ಕಾಶ್ಮೀರ್ ಇಶ್ಯೂನಲ್ಲಿ ಇಂಟರ್ಫಿಯರ್ ಆಗ್ತೀನಿ. ಅಂದ್ರೆ ಈ ಡೀಲ್ ಏನಿದೆ, ಕಾಶ್ಮೀರ್ ಇಶ್ಯೂ ಏನಿದೆ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ, ಅದಕ್ಕೆ ಮೀಡಿಯೇಷನ್ ಮಾಡ್ತೀನಿ, ನಾನು ಮಧ್ಯವಸ್ಥಿಕೆಯನ್ನ ವಹಿಸ್ತೀನಿ ಅಂಡ್ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ ಅಂತ. ರೈಟ್. ಸೊ ವಿ ಶುಡ್ ಹ್ಯಾವ್ ಆಸ್ಕ್ಡ್. ಸೊ ಗವರ್ಮೆಂಟ್ ಆಕ್ಚುಲಿ ಕೇಳಬೇಕಿತ್ತು ಹೆಂಗ್ ಸಾಲ್ವ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತ, ಬಟ್ ದೇ ಆರ್ ನಾಟ್ ಆಸ್ಕ್ಡ್ ಇಟ್. ಸೊ ಇಟ್ಸ್ ಅ ವೆಲ್ಕಮ್ ನೋಟ್. ಲೆಟ್ಸ್ ಸಿ, ಇಟ್ಸ್ ಡಿಪೆಂಡ್ಸ್ ಅಪಾನ್ ಒಪಿನಿಯನ್ ಅಲ್ವಾ. ಸೊ ಅಗ್ರಿಮೆಂಟ್ಸ್ ಆನ್ ಹೆಲ್ತ್ ಕೇರ್, ಏನೇನಪ್ಪ ಅಗ್ರಿಮೆಂಟ್ ಮಾಡಿದೀವಿ ಅಂದ್ರೆ ಹೆಲ್ತ್ ಕೇರ್ ಮೇಲೆ, ಎನರ್ಜಿ ಮೇಲೆ ಏನ್ ಡೊನಾಲ್ಡ್ ಟ್ರಂಪ್ ಈ ಸೆಗ್ಮೆಂಟ್ ಅಲ್ಲಿ ಬಂದಿದ್ದಾರೆ, ಅದರಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀವಿ. ಮೊದಲನೇದು ಹೆಲ್ತ್ ಕೇರ್ ಮೇಲೆ, ಅದಾದ್ಮೇಲೆ ಎನರ್ಜಿ ಸೆಕ್ಟರ್ಸ್ ಮೇಲೆ. ರೈಟ್. ಅದಾದ್ಮೇಲೆ ಇಶ್ಯೂಡ್ ಅ ಜಾಯಿಂಟ್ ಸ್ಟೇಟ್ಮೆಂಟ್. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡ್ತಾರೆ ಎರಡೂ ಕಂಟ್ರಿಗಳಿಂದ, ಇಂಡಿಯಾ ಮತ್ತೆ US ಅಲ್ಲಿ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ದಟ್ ಡೆಸಿಗ್ನೇಟೆಡ್ ದ ಟೂ ಕಂಟ್ರೀಸ್ ಆಸ್ ಅ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ, ಈಗ ಇಂಡಿಯಾ 1 ಇಂದ 10 ವರೆಗೂ ಕೌಂಟ್ ಮಾಡ್ತಾ ಇದ್ರೆ ನೀವು, ಅದರ ರಿಲೇಶನ್ಶಿಪ್ 1 ಇಂದ ಈಗ ಒಂದು 6 ಬಂದಿದೆ ಅಂತ ಹೇಳ್ಬೋದು. ಇಂಡಿಯಾ US ರಿಲೇಶನ್ಶಿಪ್ ಹ್ಯಾವ್ ರೀಚ್ಡ್ 6. ಇನ್ನು ಹಂತ ತಲುಪಬೇಕಾಗಿರೋದು ಅರೌಂಡ್ 4 ಅಷ್ಟು ಹಂತಗಳು ತಲುಪುವಂತ ಬಾಕಿ ಇದೆ. ಬಿಕಾಸ್ ವಿ ಹ್ಯಾವ್ ಟು ಬಿಲ್ಡ್ ದಟ್ ರಿಲೇಶನ್ಶಿಪ್. ಈಗ ಪಾಕಿಸ್ತಾನವನ್ನ ಎಂಟೈರ್ ಐಸೋಲೇಷನ್ ಮಾಡಬೇಕು ನಾವು. ಪಾಕಿಸ್ತಾನವನ್ನ ಭಾರತದಿಂದ ಎಂಟೈರ್ ವರ್ಲ್ಡ್ ಇಂದ ಐಸೋಲೇಷನ್ ಮಾಡಬೇಕು. ಅದರ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅದರಲ್ಲಿ ಏನು ಗ್ರೇ ಲಿಸ್ಟ್ ಅಲ್ಲಿ ಇದೆ, ಆ ಗ್ರೇ ಲಿಸ್ಟ್ ಇಂದ ಬ್ಲಾಕ್ ಲಿಸ್ಟ್ ಅದನ್ನ ತಗೊಂಡು ಹೋಗಬೇಕು. ಅವರಿಗೆ ಬರುವಂತ ಎಲ್ಲಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಟ್ಯಾಕಲ್ ಮಾಡಬೇಕು. ಎಲ್ಲಿವರೆಗೂ ಈ ಪ್ರಯತ್ನವನ್ನು ಭಾರತ ಮಾಡಬೇಕು ಅಂದ್ರೆ, ಎಲ್ಲಿವರೆಗೂ ಪಾಕಿಸ್ತಾನ್ ತನ್ನ ಟೆರರಿಸ್ಟ್ ಆಕ್ಟಿವಿಟೀಸ್ ಗಳನ್ನ, ಕ್ರಾಸ್ ಬಾರ್ಡರ್ ಫೈರಿಂಗ್ಸ್ ಅನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಪ್ರಯತ್ನವನ್ನ ಮಾಡಬೇಕು. ರೈಟ್. ಸೊ ಅದಕ್ಕೋಸ್ಕರ ಈ ರಿಲೇಶನ್ಶಿಪ್ ಅಮೆರಿಕ ಜೊತೆಗೆ ಇರೋದಿದೆಯಲ್ಲ, ದಟ್ ಇಸ್ ವೆರಿ ವೆರಿ ಕೋರ್, ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಶನ್ಶಿಪ್. ಬಟ್ ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಸೊ ಡೊನಾಲ್ಡ್ ಟ್ರಂಪ್ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಬಗ್ಗೆನೂ ಮಾತಾಡ್ತಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಟೆರರಿಸಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ತಗೊಂಡಿದೀವಿ. ಅಂಡ್ ಪಾಕಿಸ್ತಾನ ಜೊತೆಗೆ ನಾವು ವೆರಿ ಗುಡ್ ರಿಲೇಶನ್ಶಿಪ್ ಅನ್ನ ಹೊಂದಿದೀವಿ. ರೈಟ್. ಅಲ್ಲಿಗೆ ದೇ ಆರ್ ಗಿವಿಂಗ್ ಅನ್ ಇಂಡಿಕೇಶನ್ ದಟ್ ಅಮೆರಿಕಾಗೆ ಇಂಪಾರ್ಟೆಂಟ್, ಇಂಡಿಯಾ ಆಸ್ ವೆಲ್ ಆಸ್ ಪಾಕಿಸ್ತಾನ ಎರಡು ಇಂಪಾರ್ಟೆಂಟ್ ಕಂಟ್ರೀಸ್. ಸ್ಟ್ರಾಟಜಿಕಲ್ ಅವ್ರಿಗೆ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅವ್ರಿಗೆ ಸೇಫ್ ವಿಡ್ರೋವಲ್, ಅಫ್ಘಾನಿಸ್ತಾನದಿಂದ ತಾಲಿಬಾನ್ ಇಶ್ಯೂ ಇಂದ ಸೇಫ್ ವಿಡ್ರೋವಲ್ ಆಗಬೇಕು ಅವ್ರ ಮಿಲಿಟರಿ. ಕರೆಕ್ಟ್. ಸೊ ಇದಕ್ಕೋಸ್ಕರ ಅವ್ರಿಗೆ ಪಾಕಿಸ್ತಾನ ಸಪೋರ್ಟ್ ಬೇಕು. ರೈಟ್. ಸೊ ದೇರ್ ಆರ್ ಹಿಡನ್ ಇಂಟ್ರೆಸ್ಟ್ ಆಫ್ ಅಮೆರಿಕಾ ಇನ್ ಪಾಕಿಸ್ತಾನ್. ರೈಟ್. ಸೊ ಅದಕ್ಕೆ ಆಲ್ ಆಫ್ ಎ ಸಡನ್ ಈಗ ನಾಳೆಯಿಂದ ನಾವು ಕಾಶ್ಮೀರ ತಗೋತೀವಿ, ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ಅವ್ರು ಮಾಡಲ್ಲ. ಕರೆಕ್ಟ್ ಅಲ್ವಾ? ಇಟ್ ಟೇಕ್ಸ್ ಗ್ರಾಜುವಲ್ ಟೈಮ್. ಸೊ ನಾವೀಗ 1 ಇಂದ 6 ಅಲ್ಲಿ ಇದೀವಿ. ಅಟ್ಲೀಸ್ಟ್ 4 ರೀಚ್ ಆಗೋವರೆಗೂ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ರೈಟ್. So and however said the not discussed and specific of the citizenship, ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಹೋರಾಟ ನಡೀತಾ ಇದ್ರು, ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಆಕ್ಚುಲಿ ಇಟ್ಸ್ ನಾಟ್ ಡಿಸ್ಕಸ್ಡ್ ಎನಿಥಿಂಗ್. ಬಟ್ ಅವರು ಹೇಳ್ತಾರೆ ರಿಲಿಜಿಯಸ್ ಲಿಬರ್ಟಿ ಬಗ್ಗೆ. ರಿಲಿಜಿಯಸ್ ಲಿಬರ್ಟಿ ಅಂದ್ರೆ ಧಾರ್ಮಿಕ ಸ್ವತಂತ್ರ ಇದೆಯಲ್ಲ, ಅದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಮತ್ತೆ ಕ್ರಿಶ್ಚಿಯನ್ ಕಮ್ಯುನಿಟೀಸ್ಗೆ ಇಂಡಿಯಾದಲ್ಲಿ ಏನ್ ಪೊಸಿಷನ್ ಇದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಅದಕ್ಕೆ ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಆಕ್ಚುಲಿ. ಸೊ ದೇರ್ ಇಸ್ ನೋ ಸಚ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಯಾವುದೇ ರೀತಿ ತಾರತಮ್ಯ ಇಲ್ಲ ಭಾರತದಲ್ಲಿ ಮುಸ್ಲಿಮ್ಸ್ಗೆ, ಹಿಂದೂಸ್ಗೆ, ಬುದ್ಧಿಸ್ಟ್ಗೆ, ಕ್ರಿಶ್ಚಿಯನ್ಸ್ಗೆ ಅಂತ. ಸೊ ಎಲ್ಲರ ಸಹಬಾಳ್ವೆನ ನಮ್ಮ ಮುಖ್ಯ ಗುರಿ ಅಂತ ಹೇಳಿ ಟ್ರಂಪ್ಗೆ ರಿಪ್ಲೈಯನ್ನ ಕೊಟ್ಟಿದ್ದಾರೆ. ಅಂಡ್ ಐ ಡಿಸ್ಕಸ್ ದ ಸಿಚುವೇಶನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲೂ ಕೂಡ ಸಿಚುವೇಶನ್ ಡಿಸ್ಕಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ರಿನ್ಯೂವಿಂಗ್ ಹಿಸ್ ಆಫರ್ ಆಫ್ ಮೀಡಿಯೇಟಿಂಗ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಅಂದ್ರೆ ಏನು ಇಂಡಿಯಾ ಪಾಕಿಸ್ತಾನ ನಡುವೆ ಕಾಶ್ಮೀರ್ ಇಶ್ಯೂಗೆ ಮೀಡಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಪುನಃ ರಿಪೀಟ್ ಮಾಡ್ತಾ ಇದ್ದಾರೆ. ರೈಟ್. ಸ್ನೇಹಿತರೆ, ಈ ಕಂಟೆಂಟ್ ಇದೆಯಲ್ಲ, ಈ ಕಂಟೆಂಟ್ ನೀವು ಯಾರು KS, UPSC, IAS ಮೇನ್ಸ್ ಬರೀತೀರಿ, ಅದರಲ್ಲಿ ಇಂಡಿಯಾ ಪಾಕಿಸ್ತಾನ್ ಅಥವಾ ಇಂಡಿಯಾ USA ರಿಲೇಶನ್ಶಿಪ್ ಅನ್ನು ಬರೆಯುವಾಗ, ಅಲ್ಲಿರುವ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಅನ್ನು ಬರೆಯುವಾಗ ಈ ಪಾಯಿಂಟ್ಗಳು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಚ್ ಇಂಡಿಯಾ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ರಿಜೆಕ್ಟೆಡ್ ಅಂಡ್ ಹ್ಯಾವ್ ಸೆಡ್ ಇಶ್ಯೂ ಆಟ್ 2 sides. ಅಂದ್ರೆ ಇಂಡಿಯಾ ಮುಂಚೆಯಿಂದನೂ ಹೇಳ್ತಾ ಇದ್ವಿ ನಾವು. ರೈಟ್. ಸೊ ನಮಗೆ ಕಾಶ್ಮೀರ್ ಇಶ್ಯೂ ಇದೆಯಲ್ಲ, ಕಾಶ್ಮೀರ್ ಇಶ್ಯೂ ಇಸ್ ಅ ಬಯಲಾಟ್ರಲ್ ಇಶ್ಯೂ. ನಾವು ಮತ್ತೆ ಪಾಕಿಸ್ತಾನ ಅದನ್ನ ತೀರ್ಮಾನ ಮಾಡ್ಕೋತೀವಿ. ಇದರಲ್ಲಿ ಥರ್ಡ್ ಪಾರ್ಟಿ ಅಥವಾ 3ನೇ ಕಂಟ್ರಿಯ ಪ್ರವೇಶ ಅಲ್ಲೂ ಇಲ್ಲ, ನಮಗೆ ಬೇಕಾಗಿಲ್ಲ ಅಂತ ನಾವು ತುಂಬಾ ರಿಜೆಕ್ಟ್ ಮಾಡಿದ್ವಿ. ರೈಟ್. ಸೊ ಆಲ್ಸೋ ರೆಫರ್ಡ್ ಅದ್ರ ಜೊತೆಗೆ 3 billion ಪರ್ಚೇಸ್ ಆಫ್ ಹೆಲಿಕಾಪ್ಟರ್ಸ್, ಅಂದ್ರೆ 3 billion ಹೆಲಿಕಾಪ್ಟರ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ. ರೈಟ್. ಅದ್ರ ಜೊತೆಗೆ MOU ನ ಸೈನ್ ಮಾಡಿದ್ವಿ. LNG ಪೈಪ್ ಲೈನ್ ಇನ್ಫ್ರಾಸ್ಟ್ರಕ್ಚರ್ಗೆ
ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸೈನ್ ಮಾಡಿದ್ವಿ. ಅಂಡ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅಂಡ್ US ಕಂಪನೀಸ್, ಎಕ್ಸಾಮ್ ಮೊಬೈಲ್ ಅಂಡ್ ಚಾರ್ಟ್ ಇಂಡಸ್ಟ್ರೀಸ್. ಸೊ ಇದೆಲ್ಲ ನಾರ್ಮಲ್, ಇಲ್ಲಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬರಲ್ಲ, ಬಟ್ ಜಸ್ಟ್ ಹ್ಯಾವ್ ಅ ಲುಕ್. And other agreements flagged by Ministry of External Affairs on Space and Intellectual Property Rights were also not finalized during the visit. ಅಂದ್ರೆ ಯಾವ್ದಪ್ಪ ಫೈನಲೈಸೇಷನ್ ಆಗಿಲ್ಲ ಅಂದ್ರೆ ಟ್ರಿಪ್ಸ್, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ, ಅಂದ್ರೆ ನಮ್ಮ ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇಂಡಸ್ಟ್ರಿಯಲ್ ಸೀಕ್ರೆಟ್ಸ್, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್, ವಾಟ್ ಎವರ್, ಅಥವಾ ಪೇಟೆಂಟ್ಸ್, ಇದಕ್ಕೆ ಸಂಬಂಧ ಬರುತ್ತಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫೈನಲೈಸೇಷನ್ ಆಗಿಲ್ಲ, ಯಾವುದೇ ರೀತಿ ಡಿಸಿಷನ್ಸ್ ಫೈನಲೈಸೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಅಂಡ್ ಗ್ರೂಪ್ ಆನ್ ನಾರ್ಕೋಟಿಕ್ಸ್. ನಾರ್ಕೋಟಿಕ್ಸ್ ಅಂತ ಹೇಳಿದ್ರೆ ಮಾದಕ ಸೇವನೆ ಅಥವಾ ಮಾದಕ ಡ್ರಿಂಕ್ಸ್ ಅಥವಾ ವಾಟ್ ಎವರ್, ಮಾದಕ ಸೇವನೆ ಅಂತ ಕರಿಬಹುದು, ರೈಟ್, ಅಥವಾ ಮಾದಕ ದ್ರವ್ಯ ಅಂತ ಕರಿಬಹುದು, ಅಂದ್ರೆ ಗಾಂಜಾ, ಫೀಮ್, ಡ್ರಗ್ಸ್, ಇದ್ರ ಬಗ್ಗೆ, ರೈಟ್. ದ ಟೂ ಸೈಡ್ಸ್ ಅಗ್ರೀಡ್ ಟು ಅ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ಫೈಟಿಂಗ್ ನಾರ್ಕೋಟಿಕ್ಸ್. ಅಂದ್ರೆ ಇದಕ್ಕೆ ಮಾದಕ ದ್ರವ್ಯಕ್ಕೆ ಏನು ದೇಶದಿಂದ ದೇಶಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಡ್ರಗ್ಸ್, ಗಾಂಜಾ, ಈ ತರದ್ದು, ಇದಕ್ಕೆ ಎರಡೂ ಕಂಟ್ರಿಗಳು ಹೋರಾಟ ಮಾಡ್ತೀವಿ, ಒಟ್ಟಿಗೆ ಫೈಟ್ ಮಾಡ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ತೀವಿ, ಅದ್ರ ಜೊತೆಗೆ ಮೆಂಟಲ್ ಹೆಲ್ತ್ ಮತ್ತೆ ಸೇಫ್ಟಿ ಬಗ್ಗೆ ಗಮನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ, ನಥಿಂಗ್ ಎಲ್ಸ್. ನೆಕ್ಸ್ಟ್ ಬಂದು ಇಂಡಿಯಾ ಅಂಡ್ US ನೆಗೋಷಿಯೇಟ್ಸ್ ಫೇಲ್ ಟು ಫಾರ್ಜ್ ಅ ಟ್ರೇಡ್ ಡೀಲ್ ಬಿಕಾಸ್ ಇಟ್ ವಾಸ್ ಹ್ಯೂಜ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಈ ಸರಿ ಡೊನಾಲ್ಡ್ ಟ್ರಂಪ್ ಇಂಡಿಯಾಗೆ ಬಂದಾಗ ಹ್ಯೂಜ್ ಟ್ರೇಡ್ ಡೀಲ್ ನಡೆಯುತ್ತೆ, ಇದರಿಂದ ಎಷ್ಟೊಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಎರಡೂ ಕಂಟ್ರಿಗಳಿಗೆ ಟ್ರೇಡ್ ಆಫ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ, ಬಟ್ ಅದು ಆಗ್ಲಿಲ್ಲ, ರೈಟ್. ಸೊ ಇದೊಂದು ಕ್ರಿಟಿಸಿಸಮ್. ಅದ್ ಬಿಟ್ರೆ ಮಿಸ್ಟರ್ ಟ್ರಂಪ್ ಕ್ರಿಟಿಸೈಸ್ಡ್ ಇಂಡಿಯಾ, ಭಾರತವನ್ನು ಅವರು ವಿಮರ್ಶೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟ್ಯಾರಿಫ್ ಇನ್ ದ ವರ್ಲ್ಡ್, ಸೊ ಪ್ರಪಂಚದಲ್ಲಿ ಹೈಯೆಸ್ಟ್ ಟ್ಯಾರಿಫ್ ಹಾಕುವಂತ ದೇಶ ಭಾರತ ಅಂತ ಕರೀತಾರೆ ಅವರು. ಅಂಡ್ ಇನ್ಕ್ಲೂಡಿಂಗ್ ಆನ್ ದ ಹ್ಯಾಡ್ಲಿ ಡೇವಿಡ್ಸನ್ ಮೋಟರ್ ಸೈಕಲ್, ಅಂದ್ರೆ ಹ್ಯಾಡ್ಲಿ ಡೇವಿಡ್ಸನ್ ಮೋಟರ್ ಸೈಕಲ್ ಇದೆಯಲ್ಲ ಅವ್ರದ್ದು, ಅದರಲ್ಲಿ ಹ್ಯೂಜ್ ಟ್ಯಾರಿಫ್ ಇಂಪೋಸಿಷನ್ ಮಾಡ್ತಾ ಇದೆ ಭಾರತ ಅಂತ ಹೇಳಿ ಅವರು ವಿಮರ್ಶೆಯನ್ನ ಮಾಡ್ತಾರೆ. ಅಂಡ್ ಮಿಸ್ಟರ್ ಮೋದಿ ಹೆಡ್ ದ ಮಿಲಿಟರಿ ಅಂಡ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಆಲ್ಸೋ ಸ್ಪೋಕ್ ಆಫ್ ದೇರ್ ಕೋಆಪರೇಷನ್ ಆನ್ ಕೀಪಿಂಗ್ ಎ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್. ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಇಶ್ಯೂಸ್ ನೀವು ತುಂಬಾ ಸ್ಟ್ರಾಂಗ್ ಇದ್ರೆ ನಿಮ್ಗೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಡೋ ಪೆಸಿಫಿಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಂಡೋ ಪೆಸಿಫಿಕ್ ಇಬ್ರು ಲೀಡರ್ಸ್ ಕೂಡ ಇಂಡೋ ಪೆಸಿಫಿಕ್ ಬಗ್ಗೆ ಮಾತಾಡಿದ್ದಾರೆ. ಟ್ರಂಪ್ ಮಾತಾಡಿದ್ದಾರೆ, ಮಿಸ್ಟರ್ ಟ್ರಂಪ್ ಅಂಡ್ ಮಿಸ್ಟರ್ ಮೋದಿ ಕೂಡ ಮಾತಾಡಿದ್ದಾರೆ. ಸೊ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳಿದ್ರೆ ಕೀಪ್ ಓಪನ್ ಬಾರ್ಡರ್, ಫ್ರೀ ಅಂಡ್ ಓಪನ್ ಬಾರ್ಡರ್ ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಚೈನಾಗೆ ಕೊಡ್ತಿರುವಂತಹ ಒಂದು ವಾರ್ನಿಂಗ್ ಅಥವಾ ಚೈನಾಗೆ ಕೊಡ್ತಿರುವಂತಹ ಒಂದು ಸಂದೇಶ. ಬಿಕಾಸ್ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಸೌತ್ ಚೈನಾ ಸಿ ಇದೆ ಅಲ್ವಾ, ಈ ಸೌತ್ ಚೈನಾ ಸಿ ಅನ್ನ ಚೈನಾ ಪೂರ್ತಿಯಲ್ಲಿರುವಂತ ಎಷ್ಟೊಂದು ಜಾಗವನ್ನ ನಂದು ಅಂತ ಎಕ್ವೈರ್ ಮಾಡ್ಕೊಂಡಿದೆ, ಅದು ಫ್ರೀ ಆಗಿಲ್ಲ, ಕರೆಕ್ಟ್. ಇದ್ರ ಬಗ್ಗೆ ಲೀಡರ್ಸ್ ಮಾತಾಡ್ತಾ ಇರೋದು ಡೆಫಿನೆಟ್ಲಿ ಸೆಂಡ್ ಅ ಮೆಸೇಜ್ ಟು ಚೈನಾ, ಚೈನಾಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಕಳಿಸುತ್ತೆ. ಅಂಡ್ ಡೈರಿ ಸೆಕ್ಟರ್ ಮೇ ಹ್ಯಾವ್ ಟು ಯೀಲ್ಡ್ ಸೊ ಟ್ರೇಡ್ ಆಫ್ಸ್ ಟು USA. ಅಂದ್ರೆ ಡೈರಿ ಸೆಕ್ಟರ್ ತುಂಬಾ ಇಂಪ್ರೂವ್ ಆಗಬೇಕು. ಡೈರಿ ಸೆಕ್ಟರ್ಸ್ ಅಲ್ಲಿ ಅವ್ರದ್ದು ಕೂಡ ಅವ್ರಿಗೆ ಟ್ರೇಡ್ ಆಫ್ ಇದೆ, ಅಂದ್ರೆ ಲಾಭ ಜಾಸ್ತಿ ಇದೆ US ಗೆ. ಅಂಡ್ ಹೈಲೈಟೆಡ್ ದ ಮ್ಯೂಚುವಲ್ ಟ್ಯಾರಿಫ್ ಕನ್ಸೆಷನ್ಸ್, ಮ್ಯೂಚುವಲಿ ತಾರೀಫ್ ಅನ್ನ ಕನ್ಸೆಷನ್ ಮಾಡೋದ್ರ ಕಡೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ, ಗಮನವನ್ನು ಕೊಟ್ಟಿದ್ದಾರೆ, ರೈಟ್. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇದೆಯಲ್ಲ, ಒನ್ ಇಶ್ಯೂ ದಟ್ ಇಂಡಿಯನ್ ಸೈಡ್ ಹ್ಯಾಸ್ ಹೆಲ್ಡ್ ಇಟ್ಸ್ ಗ್ರೌಂಡ್ ಆನ್ ಇಟ್ಸ್ ರಿಕ್ವೈರ್ಮೆಂಟ್ ದಟ್ ಇಂಪೋರ್ಟೆಡ್ ಡೈರಿ ಪ್ರಾಡಕ್ಟ್ಸ್ ಆರ್ ನಾಟ್ ಡೆರೈವ್ಡ್ ಫ್ರಮ್ ಅನಿಮಲ್ಸ್ ಫೆಡ್ ಕ್ಯಾಟಲ್ ಫೀಡ್ ಕಂಟೈನಿಂಗ್ ನಾನ್ ವೆಜಿಟೇರಿಯನ್ ಎಲಿಮೆಂಟ್ಸ್. ಅಂದ್ರೆ ನಮಗೇನು ಮಿಲ್ಕ್ ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ, ಆ ಮಿಲ್ಕ್ ಪ್ರಾಡಕ್ಟ್ಗಳು ಈ ಕ್ಯಾಟಲ್ಸ್ ಹುಲ್ಲನ್ನ ತಿಂದು, ಗ್ರಾಸ್ ಅನ್ನ ತಿಂದು, ಅಥವಾ ಇಲ್ಲಿ ನಮ್ಮಲ್ಲಿ ಏನು ಊಟ ಕೊಡ್ತೀವಿ ಅದಕ್ಕೆ ಫುಡ್ ಅನ್ನ ಕೊಡ್ತೀವಿ, ಅದನ್ನ ತಿಂದು ಆಕ್ಚುಲಿ ಹಾಲನ್ನ ಕೊಡ್ತಾ ಇಲ್ಲ, ಅಲ್ಲಿ ಅನಿಮಲ್ ಫ್ಯಾಟ್ ಅನ್ನ ಅಥವಾ ನಾನ್ ವೆಜಿಟೇರಿಯನ್ ಐಟಮ್ಸ್ ಅನ್ನ ಈ ತರದನ್ನ ತಿಂದು ಅದನ್ನ ಕನ್ಸ್ಯೂಮ್ ಮಾಡಿ ಬರುವಂತ ಹಾಲನ್ನ ನಾವು ಉಪಯೋಗ ಮಾಡ್ತಾ, ಆ ತರದ ಪ್ರಾಡಕ್ಟ್ಗಳು ಬರ್ತಾ ಇದೆ ಅಂತ ಹೇಳಿ ಇಶ್ಯೂ ಅನ್ನ ರೈಸ್ ಮಾಡಿದ್ವಿ, ರೈಟ್. ನೆಕ್ಸ್ಟ್ ಆರ್ಟಿಕಲ್ ಹೇಳೋದಾದ್ರೆ, ಸೊ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡ್ರಾಪ್ಸ್ ಡಿಸ್ಕಷನ್ ಆನ್ ಮೇಕೆದಾಟು ಡ್ಯಾಮ್. ಸೊ ಏನು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇತ್ತು, ಆಕ್ಚುಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೇಕೆದಾಟು ಪ್ರಾಜೆಕ್ಟ್ ಕರ್ನಾಟಕದ ಆಂಬಿಷಿಯಸ್ ಪ್ರಾಜೆಕ್ಟ್. ಸೊ ಮೇಕೆದಾಟು ಪ್ರಾಜೆಕ್ಟ್ ಏನು ಕಾವೇರಿ ಡಿಸ್ಪ್ಯೂಟ್ಗೆ ತಗೊಂಡು ಹೋಗಿದ್ವಿ, ಇದಕ್ಕೆ ತಮಿಳುನಾಡು ಪುದುಚೇರಿ ಅಪೋಸಿಷನ್ ಮಾಡಿದ್ದಾರೆ. ತಮಿಳುನಾಡು ಪುದುಚೇರಿ ಆನ್ ಟ್ಯೂಸ್ಡೇ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್ ಟು ಕರ್ನಾಟಕಸ್ ಬಿಡ್ ಟು ಸೀಕ್ ಅಪ್ರೂವಲ್ ಫಾರ್ ಮೇಕೆದಾಟು ಡ್ಯಾಮ್. ಸೊ ಮೇಕೆದಾಟು ಡ್ಯಾಮ್ ಪ್ರಾಜೆಕ್ಟ್ ಅನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಏನು ಕರ್ನಾಟಕ ರಿಕ್ವೆಸ್ಟ್ ಅನ್ನು ಮಾಡಿತ್ತು, ಸೊ ಯಾರಿಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ, ಬಟ್ ಅಲ್ಲಿ ಅಪ್ರೂವಲ್ ಸಿಕ್ಕಿಲ್ಲ. ಯಾಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ರೆ ತಮಿಳುನಾಡು ಕನ್ಸಿಸ್ಟೆಂಟ್ಲಿ ಮೇಂಟೈನಿಂಗ್ ದಟ್ ದ ಡ್ಯಾಮ್ ಶುಡ್ ನಾಟ್ ಬಿ ಬಿಲ್ಡ್, ಅಂದ್ರೆ ತಮಿಳುನಾಡು ಕಂಟಿನ್ಯೂಸ್ ಆಗಿ ಅಪೋಸಿಷನ್ ಮಾಡ್ತಾ ಬರ್ತಾ ಇದೆ ಅದಕ್ಕೆ, ರೈಟ್. ಸೊ ಫಾಲೋಯಿಂಗ್ ದ ಅಬ್ಜೆಕ್ಷನ್ ರೈಸ್ ಬೈ ತಮಿಳುನಾಡು, ದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಡ್ರಾಪ್ ದ ಡಿಸ್ಕಷನ್ ಆನ್ ದ ಕರ್ನಾಟಕ ಅಪ್ಲಿಕೇಶನ್. ಸೊ ಕರ್ನಾಟಕ ಅಪ್ಲಿಕೇಶನ್ ಏನಿದೆ ಆ ಡಿಸ್ಕಷನ್ಸ್ ಅನ್ನ ಡ್ರಾಪ್ ಮಾಡಿದ್ದಾರೆ. ಇದು ಒಂಥರ ರಾಂಗ್ ಇಂಡಿಕೇಶನ್ ಫಾರ್ ಕರ್ನಾಟಕ, ರೈಟ್. ಸೊ ದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್
authority has been formed by the center. ಇದನ್ನ ಫಾರ್ಮೇಶನ್ ಮಾಡಿದ್ದು ಸೆಂಟ್ರಲ್ ಗವರ್ನಮೆಂಟ್. ಸೊ ಇಟ್ ಈಸ್ ದ ಇಂಪ್ಲಿಮೆಂಟಿಂಗ್ ವಾಟರ್ ಶೇರಿಂಗ್ ಅವಾರ್ಡ್ ಅನ್ನ ಇದು ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಯಾವುದರಿಂದ ಟ್ರಿಬ್ಯುನಲ್ ಇಂದ ಏನು ಅವಾರ್ಡ್ ಬರುತ್ತೋ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಇಂಪ್ಲಿಮೆಂಟೇಷನ್ ಏಜೆನ್ಸಿ. ದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಮೀಟ್ ಒನ್ಸ್ ಇನ್ ಎವ್ರಿ 10 days ಡ್ಯೂರಿಂಗ್ ಮಾನ್ಸೂನ್. ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇದೆ. ಹೆಂಗೆ ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಷ್ಟು ದಿವಸಗಳಿಗೊಮ್ಮೆ ಸೇರ್ತಾರೆ ಮಾನ್ಸೂನ್ ಟೈಮಲ್ಲಿ? ಪ್ರತಿ 10 ದಿವಸಗಳಿಗೊಮ್ಮೆ ಅವರು ಸೇರಬೇಕಾಗತ್ತೆ, ರೈಟ್, ಮೀಟಿಂಗ್ ಅನ್ನ, ರೈಟ್. ನೆಕ್ಸ್ಟ್ ಆರ್ಟಿಕಲ್ ಬಂದು ಎಲ್ಡರ್ಲಿ ಟು ಗೆಟ್ ರೇಷನ್ ಅಟ್ ದ ಡೋರ್ ಸ್ಟೆಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಸೊ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಇದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಪ್ಲೈಸ್ ಅಂಡ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಹ್ಯಾಸ್ ಡಿಸೈಡೆಡ್ ಟು ಪ್ರೊವೈಡ್ ಹೋಮ್ ಡೆಲಿವರಿ ಆಫ್ ರೇಷನ್ ಟು 1.4 lakh ಎಲ್ಡರ್ಲಿ ಪೀಪಲ್ ಅಕ್ರಾಸ್ ದ ಸ್ಟೇಟ್. ಸೊ ಸ್ಟೇಟ್ ಅಲ್ಲಿ ಇರುವಂತಹ 1.4 ಲಕ್ಷ ಜನರಿದ್ರಲ್ಲ ಅವರಿಗೆ, ಅದರಲ್ಲೂ ಎಲ್ಡರ್ಲಿ ಪೀಪಲ್ಗೆ, ಸಿಂಗಲ್ ಇರುವಂತವರಿಗೆ, ಕರೆಕ್ಟ್, ಅಲೋನ್, ಯಾರು ಒಬ್ಬರೇ ಒಂಟಿಯಾಗಿರ್ತಾರೋ ಅವರಿಗೆ, ವಯಸ್ಸಾಗಿರ್ತಕ್ಕಂಥವ್ರಿಗೆ, ಅವ್ರಿಗೆ ರೇಷನ್ಸ್ ಅನ್ನ, ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಲ್ಲಿ ರೇಷನ್ಸ್ ಬರುತ್ತೋ ಆ ರೇಷನ್ಸ್ ಅನ್ನ ನೇರವಾಗಿ ಅವರ ಮನೆಗೆ ತಲುಪಿಸುವಂತಹ ಪ್ರಯತ್ನ ಇದು, ರೈಟ್. ಬಹಳ ಬಹಳ ಇಂಪಾರ್ಟೆಂಟ್, ರೈಟ್. ಅನ್ ಅಟೆಂಪ್ಟ್ ಟು ಮೇಕ್ ಥಿಂಗ್ಸ್ ಈಸಿ ಫಾರ್ ಎಲ್ಡರ್ಲಿ. ಯಾಕಂದ್ರೆ ಅವ್ರಿಗೆ ಬಸ್ ಇಟ್ಕೊಂಡು ಆಟೋ ಇಟ್ಕೊಂಡು ಬಂದು ತಗೊಂಡೋಗಿ ಬಹಳ ಕಷ್ಟ ಆಗುತ್ತಲ್ವಾ. ಅಂಡ್ ದೋಸ್ ಲಿವಿಂಗ್ ಅಲೋನ್, ಒಬ್ಬರೇ ಯಾರು ಇರ್ತಾರೋ ಅವರಿಗೆ ಡಿಪೆಂಡೆಂಟ್, ದ ಡಿಪಾರ್ಟ್ಮೆಂಟ್ ವಿಲ್ ಎನ್ಶೋರ್ ಡೆಲಿವರಿ ಆಫ್ household ration at their doorsteps. Currently each family having 5 members is eligible for 35 kg of rice. ಇದು ಗೊತ್ತು ನಮಗೆ, ಅಂದ್ರೆ ನಮ್ದು ವಾಟ್ ಎವರ್ ದ ಅನ್ನಭಾಗ್ಯ ಸ್ಕೀಮ್ ಇದೆ ಅಥವಾ ಫುಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಆಕ್ಟ್ ಸ್ಕೀಮ್ ಇದೆ, ಅದರ ಪ್ರಕಾರ 35 ಪ್ರತಿಯೊಂದು ಮನೆಗಳಿಗೆ 5 ಜನ ಮೆಂಬರ್ಸ್ ಇರುವಂತ ಮನೆಗಳಿಗೆ 35 kg ರೈಸ್ ಪರ್ ಮಂತ್ ಏನ್ ರೀಚ್ ಆಗ್ತಿದೆಯೋ ಅದನ್ನ ಮನೆಗಳಿಗೆ ತಲುಪಿಸುವಂತ ಪ್ರಯತ್ನ, ರೈಟ್. ಅದರಲ್ಲಿ ಪರ್ ಕೆಜಿ ಪರ್ ಹೆಡ್ 7 kg ಸಿಗುತ್ತಲ್ವಾ, 7 kg ಸಿಗುತ್ತೆ ಪರ್ ಹೆಡ್, ರೈಟ್. ಸೊ ಫುಡ್ ಇನ್ಸ್ಪೆಕ್ಟರ್ಸ್ ಇನ್ ದ ಸಿಟಿ ಲಿಮಿಟ್ಸ್ ಅಂಡ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇನ್ ದ ರೂರಲ್ ಏರಿಯಾಸ್ ವುಡ್ ಬಿ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆಲಿವರಿಂಗ್ ರೇಷನ್ ಫ್ರಮ್ ದ PDA ಶಾಪ್ಸ್ ಟು. ಅಂದ್ರೆ ಏನು ಫೇರ್ PDA ಶಾಪ್ಗಳು ಇರ್ತಾವೆ, ಫೇರ್ ನ್ಯಾಯ ಬೆಲೆ ಅಂಗಡಿ ಅಂತ ಕರಿತೀವಿ, ಫೇರ್ ಪ್ರೈಸ್ ಶಾಪ್ಸ್, ನ್ಯಾಯ ಬೆಲೆ ಅಂಗಡಿಯಿಂದ ಸೊ ಆ ಎಲ್ಡರ್ಲಿ ವಯಸ್ಸಾಗಿರ್ತಕ್ಕಂಥ ಅವರ ಮನೆಗಳಿಗೆ ರೇಷನ್ಸ್ ಅನ್ನ ತಲುಪಿಸುವಂತಹ ಜವಾಬ್ದಾರಿ ಫುಡ್ ಇನ್ಸ್ಪೆಕ್ಟರ್ಸ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಯಾರು ಇರ್ತಾರೋ ಆ ಸಿಟಿ ಲಿಮಿಟ್ಸ್ ಅಲ್ಲಿ ಅವರದಾಗಿರುತ್ತೆ, ರೈಟ್. ಸೊ ದೇರ್ ಆರ್ 1.15 crore BPL ಕಾರ್ಡ್ಸ್. ಇಲ್ಲಿವರೆಗೂ 1.15 crore BPL ಕಾರ್ಡ್ಸ್ ಗಳಿದ್ದಾವೆ, 20.88 ಲಕ್ಷ APL ಕಾರ್ಡ್ಗಳಿದ್ದಾವೆ ಅಂಡ್ 10.94 lakh ಅಂತ್ಯೋದಯ ಕಾರ್ಡ್ಗಳಿದ್ದಾವೆ, ರೈಟ್. ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ PDS ರಿಫಾರ್ಮ್ಸ್ ಅಲ್ಲಿ ಇಂಟಿಗ್ರೇಟಿಂಗ್ ಆಧಾರ್ ವಿತ್ TPDS. ಆಧಾರ್ ಅನ್ನ TPDSಗೆ ಲಿಂಕ್ ಮಾಡೋದ್ರಿಂದ ಯಾರು ನಿಜವಾದ ಬೆನಿಫಿಷಿಯರಿ, ಯಾರಿಗೆ ನಿಜವಾಗ್ಲೂ ಇದರ ಲಾಭ ಪಡಿಬೇಕು, ರೈಟ್, ಯಾರು ನಿಜವಾದ ಫಲಾನುಭವಿ ಅವ್ರಿಗೆ ಒಂದು ಲಾಭ ಸಿಗುತ್ತೆ, ರೈಟ್. ಸೊ ವಿಲ್ ಹೆಲ್ಪ್ ಇನ್ ಬೆಟರ್ ಐಡೆಂಟಿಫಿಕೇಶನ್ ಆಫ್ ಬೆನಿಫಿಷಿಯರಿ. ಅಂದ್ರೆ ಸರಿಯಾದ ಬೆನಿಫಿಷಿಯರಿ ಯಾರು ಅವರಿಗೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಆಧಾರ್ನ TPDSಗೆ ಲಿಂಕ್ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳುತ್ತೆ. ಅಂಡ್ ಅಡ್ರೆಸ್ ದ ಪ್ರಾಬ್ಲಮ್ ಆಫ್ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಎರರ್ಸ್. ಇನ್ಕ್ಲೂಷನ್ ಅಂತ ಹೇಳಿದ್ರೆ ಯಾರು ನಿಜವಾದ ಬೆನಿಫಿಷಿಯರಿ ಅಲ್ಲ ಅವ್ರನ್ನ ಇನ್ಕ್ಲೂಷನ್ ಮಾಡಿ ಎರರ್ ಮಾಡ್ತಕ್ಕಂಥದ್ದು. ಎಕ್ಸ್ಕ್ಲೂಷನ್ ಅಂದ್ರೆ ಯಾರು ನಿಜವಾಗ್ಲೂ ಬೆನಿಫಿಷಿಯರಿ ಅವ್ರನ್ನ ತೆಗೆದು ಹಾಕ್ಬಿಡ್ತಕ್ಕಂಥದ್ದು. ಈ ತರದ ಎರರ್ಗಳು ಕಡಿಮೆ ಆಗುತ್ತೆ ಅಂತ ಅರ್ಥ. ಟೆಕ್ನಾಲಜಿ ಬೇಸ್ಡ್ ರಿಫಾರ್ಮ್ಸ್ ಆಫ್ TPDS ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಟೆಕ್ನಾಲಜಿ ಬೇಸ್ಡ್ ಇಂಪ್ಲಿಮೆಂಟೇಷನ್ ಇದೆಲ್ಲ ಬಹಳ ಅವಶ್ಯಕತೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ವಾದ್ರಾ ಕಮಿಟಿ ಅಪಾಯಿಂಟೆಡ್ ಬೈ ದ ಸುಪ್ರೀಂ ಕೋರ್ಟ್, ಕರೆಕ್ಟ್, ಫೌಂಡ್ ದಟ್ ಸರ್ಟನ್ ಸ್ಟೇಟ್ಸ್ ಹ್ಯಾಡ್ ಇಂಪ್ಲಿಮೆಂಟೆಡ್ ಕಂಪ್ಯೂಟರೈಸೇಷನ್ and other technology based reforms to TPDS. ಅಂದ್ರೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡೋದು, ಬೆನಿಫಿಷಿಯರಿ ಲಿಸ್ಟ್ ಮಾಡೋದು, ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಕ್ಕಂಥದ್ದು, ರೈಟ್. ಈ ತರದಕ್ಕೆ ರೆಕಮೆಂಡೇಶನ್ ಆಕ್ಚುಲಿ ವಾದ್ರಾ ಕಮಿಟಿ ರೆಕಮೆಂಡೇಶನ್ಸ್ ಮಾಡಿತ್ತು. ಅದರ ಪ್ರಕಾರ ಕೆಲವೊಂದು ಸ್ಟೇಟ್ಗಳು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ, ರೈಟ್. ಟೆಕ್ನಾಲಜಿ ಬೇಸ್ಡ್ ರಿಫಾರ್ಮ್ಸ್ ಹೆಲ್ಪ್ ಪ್ಲಗ್ ಲೀಕೇಜಸ್ ಆಫ್ ಫುಡ್ ಗ್ರೈನ್ಸ್ ಡ್ಯೂರಿಂಗ್ TPDS. ಅಂದ್ರೆ TPDS ಅಂಡರ್ ಅಲ್ಲಿ ಏನು ಫುಡ್ ಗ್ರೈನ್ಸ್ ಲೀಕೇಜಸ್ ಆಗುತ್ತೋ ಇದನ್ನ ತಡೆಯೋದಕ್ಕೆ ಹೆಚ್ಚಿನ ಒತ್ತನ್ನ ಇದು ಕೊಡುತ್ತೆ, ರೈಟ್. ಸೊ ನೋಡಿ ಸ್ನೇಹಿತರೆ, ಇದು ಚಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಚಾರ್ಟ್. ಸೊ ಹೆಂಗಪ್ಪ ಸ್ಟಾರ್ಟ್ ಆಗುತ್ತೆ ಈ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಮೊದಲನೇದು ಸೆಂಟ್ರಲ್ ಗವರ್ನಮೆಂಟಿನ ಸ್ಕೀಮ್, ಕರೆಕ್ಟ್ ಅಲ್ವಾ. ಇದರಲ್ಲಿ ಫಸ್ಟ್ ಆಗ್ತಕ್ಕಂಥದ್ದು TPDS ಅಲ್ಲಿ. TPDS ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೈಟ್. ಇವೆಲ್ಲ ನೋಡ್ತೀವಿ ಹಳ್ಳಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಕೊಡ್ತಾ ಇರ್ತಾರಲ್ಲ, ಅದೇ ಪ್ರೋಗ್ರಾಮ್, ರೈಟ್. ಸೊ ಪ್ರೊಕ್ಯೂರ್ಮೆಂಟ್ ಮೊದಲು ಏನ್ ಮಾಡಬೇಕು, ರೈತರಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ ತಗೊಂಡಂತಹ ದವಸ ಧಾನ್ಯಗಳನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೊಕ್ಯೂರ್ ಮಾಡ್ತಾರೆ, ಕರೆಕ್ಟ್. ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ 2 ಕೆಲಸ. ಒಂದು, ಈ ದವಸ ಧಾನ್ಯಗಳನ್ನ ವೇರ್ ಹೌಸಸ್ ಅಲ್ಲಿ ಗೋಡಾನ್ಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು.
ಎರಡನೇದು ಬಫರ್ ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು. ಬಫರ್ ಸ್ಟಾಕ್ ಅಂತ ಹೇಳಿದ್ರೆ ರೈಸ್ ಮತ್ತೆ ವೀಟ್, ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಎಂತಹ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಈ ಎರಡು ರಿಸರ್ವ್ಸ್ ಯಾವಾಗ್ಲೂ ಇರಬೇಕು. ನೆರೆಹಾವಳಿ ಆದ್ರೆ ಏನ್ ಫುಡ್ ಸಿಕ್ಕಿಲ್ಲ ಅಂದ್ರೂ ಫುಡ್ ಅನ್ನ ದೇಶಕ್ಕೆ ಸಪ್ಲೈ ಮಾಡೋದಕ್ಕೆ ರೈಸ್ ಮತ್ತೆ ವೀಟ್ ಯಾವಾಗ್ಲೂ ಸ್ಟಾಕ್ ಅನ್ನ ನಾವು ಮೇಂಟೈನ್ ಮಾಡ್ತೀವಿ. ಅದನ್ನ ಬಫರ್ ಸ್ಟಾಕ್ ಅಂತ ಕರೀತಾರೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರುವಂತಹ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕೆಲಸ ಇದು, ಅಬ್ಜೆಕ್ಟಿವ್. ಕರೆಕ್ಟ್. ಸೊ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCA ಅಲ್ಲಿ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡ್ತಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ರೈತರಿಗೆ ರೈಸ್ಗಿಷ್ಟು ವೀಟ್ಗಿಷ್ಟು ಅಂತ ಯಾರು ನಿರ್ಧಾರ ಮಾಡ್ತಾರೆ? ಯಾರು? ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಇದೆಯಲ್ಲ, ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಳಗಡೆ ಕೆಲಸ ಮಾಡುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್, ಈ ಒಂದು ಕಮಿಷನ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈಸ್ಗೆ ಎಷ್ಟು, ವೀಟ್ಗೆ ಎಷ್ಟು, ಬೇರೆ ಬೆಳೆಗಳಿಗೆ ಎಷ್ಟು, ರೈಟ್, ಎಲ್ಲದನ್ನು ಡಿಸೈಡ್ ಮಾಡ್ತಕ್ಕಂಥ ಏಜೆನ್ಸಿ. ಈ ರೀತಿ ಡಿಸೈಡ್ ಆದ್ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದನ್ನ ಪ್ರೊಕ್ಯೂರ್ ಮಾಡಿ ಇಟ್ಕೋತಾರೆ. ಪ್ರೊಕ್ಯೂರ್ ಮಾಡಾದ್ಮೇಲೆ ಗುಡಾಣಗಳಲ್ಲಿ ಸ್ಟೋರ್ ಮಾಡ್ತಾರೆ, ಗೋಡೌನ್ಸ್ ಅಲ್ಲಿ. ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ. ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ಗಳಿಗೆ, ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ಮಾಡ್ತಾರೆ. ಎಲ್ಲಿಗೆ? ಬಲ್ಕ್ ಅಲೋಕೇಶನ್ಸ್. ಬಲ್ಕ್ ಅಲೋಕೇಶನ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಹೋಗುತ್ತದೋ, ರೈಟ್. ಸೊ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಹೋಗುತ್ತೆ. ಅದಾದ್ಮೇಲೆ ಸ್ಟೇಟ್ ಗವರ್ಮೆಂಟ್ ಅನ್ನ ಜವಾಬ್ದಾರಿ, ಡಿಸ್ಟ್ರಿಬ್ಯೂಷನ್, ಹಂಚಿಕೆ ಮಾಡುವಂತ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ್ದು. ಎಲ್ಲಿಂದ ಹಂಚಿಕೆ ಮಾಡ್ತಾರೆ? ಫೇರ್ ಪ್ರೈಸ್ ಶಾಪ್ಸ್, ನ್ಯಾಯಬೆಲೆ ಅಂಗಡಿಗಳಲ್ಲಿ. ಕೊನೆ ಯಾರಿಗೆ ತಲುಪುತ್ತೆ? ಬೆನಿಫಿಷಿಯರಿ, ಕನ್ಸ್ಯೂಮರ್, ಯಾರು ನಿಜವಾಗ್ಲೂ ಅದರ ಫಲಾನುಭವವನ್ನು ತಗೋಬೇಕು ಅವನಿಗೆ ತಲುಪುತ್ತೆ. ಸ್ನೇಹಿತರೆ, ಇದು ಎಂಟೈರ್ ಗ್ಯಾಮೌಂಟ್, ಇದು ಎಂಟೈರ್ ಸ್ಟ್ರಕ್ಚರ್, ಇದು ಎಂಟೈರ್ ಫ್ಲೋ, ಹೆಂಗೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಡೆಯುತ್ತೆ ಅನ್ನೋದಕ್ಕೆ, ರೈಟ್. ಸೊ ನೆಕ್ಸ್ಟ್ ಬಂದು ಅಕಾಡೆಮಿ ಅವಾರ್ಡ್ ಫಾರ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗೆ ಅಕಾಡೆಮಿ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಪರವಾಗಿ KPSC ಸ್ವಲ್ಪ ಹಾಗೇನೆ ಈ ತರದ ಕ್ವಶನ್ಸ್, ಅವಾರ್ಡ್ ಇದೆಲ್ಲ ಪ್ರಶ್ನೆ ಕೇಳ್ತಾರೆ. ಸಾಹಿತ್ಯ ಅಕಾಡೆಮೀಸ್ ಟ್ರಾನ್ಸ್ಲೇಷನ್ ಪ್ರೈಸ್ 2019 ಮೊದಲನೇ ಪಾಯಿಂಟ್. ಸಾಹಿತ್ಯ ಅಕಾಡೆಮೀಸ್ ಟ್ರಾನ್ಸ್ಲೇಷನ್ ಪ್ರೈಸ್ 2019 ಯಾರಿಗೋಯ್ತು ಅಂತ ಪ್ರಶ್ನೆ ಕೇಳ್ಬೋದು. ಇನ್ ದ ಕ್ಯಾಟಗರಿ ಆಫ್ ಟ್ರಾನ್ಸ್ಲೇಷನ್ ಇನ್ ಟು ಇಂಗ್ಲಿಷ್, ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಹ್ಯಾಸ್ ಬಿನ್ ಅವಾರ್ಡೆಡ್ ಟು ಕನ್ನಡ ನೋವೆಲ್ ಬೈ ಯಾರು? ದೇವನೂರ್ ಮಹಾದೇವ್. ದೇವನೂರ್ ಮಹಾದೇವ್ ಬರುವಂತಹ ನಾವೆಲ್ ಅನ್ನ ರೆಂಡರ್ಡ್ ಇನ್ ಟು ಇಂಗ್ಲಿಷ್ಗೆ ಯಾರು ತರ್ಜುಮೆ ಮಾಡಿದ್ದು? ಸುಸನ್ ಡೇನಿಯಲ್ ಅದನ್ನ ತರ್ಜುಮೆ ಮಾಡ್ತಾರೆ. ಸೊ ಇವರಿಗೆ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ಅವಾರ್ಡ್ 23 ಅವಾರ್ಡ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 2 ಪ್ರೈಸ್ಗಳಿರುತ್ತೆ. ಒಂದು 50,000 ಕ್ಯಾಶ್ ಪ್ರೈಸ್, ಅದಾದ್ಮೇಲೆ ಕಾಪರ್ ಪ್ಲಕ್ ಅಂದ್ರೆ ಅವಾರ್ಡ್, ರೈಟ್. ನೆಕ್ಸ್ಟ್ ಇಶ್ಯೂ ಬಂದು BS ಭಾರತ್ ಸ್ಟೇಜ್ 6 ಫ್ಯೂಯಲ್ ಸೆಸ್ ಮೇ ಬಿ ಆನ್ ಕಾರ್ಡ್ಸ್. ಸೊ ಇದು ಕನ್ಫ್ಯೂಷನ್ ಆಗುತ್ತೆ, ಏನಪ್ಪಾ ಇದು ಭಾರತ್ ಸೆಸ್, ಭಾರತ್ 6 ಅಂತ ಹೇಳ್ತಿದ್ದಾರೆ. ಫ್ಯೂಯಲ್ ಎಮಿಷನ್ ನಾರ್ಮ್ಸ್ ಗೊತ್ತು ನಿಮಗೆ. ಭಾರತ್ ಸ್ಟೇಜ್ ಫ್ಯೂಯಲ್ ಎಮಿಷನ್ ನಾರ್ಮ್ಸ್ ಅಂದ್ರೆ ವೆಹಿಕಲ್ಗಳಿಗೆ ಇರುವಂತಹ ಇಂಜಿನ್ಸ್, ಅಲ್ಲಿ ಪೆಟ್ರೋಲ್ ರಿಫೈನರೀಸ್, ಇದಕ್ಕೆ ಬೇಕಾಗಿರುವಂತಹ ಇಂಜಿನ್ ಇದೆಯಲ್ಲ, ಇದನ್ನ ಭಾರತ್ ಸ್ಟೇಜ್ ಅಂತ ಕರಿತೀವಿ. ಈಗ ಪ್ರೆಸೆಂಟ್ ಭಾರತ್ ಸ್ಟೇಜ್ 6ಗೆ ಮೂವ್ ಆಗಿದ್ದೀವಿ. ಎಲ್ಲಿಂದ? 4 ಇಂದ 5 ಅನ್ನ ಪಾಸೇ ಮಾಡಿಲ್ಲ ನಾವು, ಡೈರೆಕ್ಟ್ ಆಗಿ 6ಗೆ ಮೂವ್ ಆಗಿದ್ದೀವಿ. 5 ಅನ್ನ ಜಂಪ್ ಮಾಡಿದ್ದೀವಿ, ರೈಟ್. ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. Even as India is gearing up to switch over to the world's cleanest fuel, ಭಾರತ ವರ್ಲ್ಡ್ಸ್ ಕ್ಲೀನೆಸ್ಟ್ ಫ್ಯೂಯಲ್ ನಾರ್ಮ್ಸ್ ಇದೆಯಲ್ಲ, ಭಾರತ್ ಸ್ಟೇಜ್ 6 ನಾರ್ಮ್ಸ್, ಇದಕ್ಕೆ ನಾವು ಮೂವ್ ಆಗ್ತಾ ಇದೀವಿ ಅಂತ ಹೇಳುತ್ತೆ. ಸೊ ಫ್ರಮ್ April 1, 2020 ಇಲ್ಲಿವರೆಗೂ ಏನ್ ಮ್ಯಾನುಫ್ಯಾಕ್ಚರ್ ಆಗಿದ್ವು ಇಂಜಿನ್ಸ್ ಅದೆಲ್ಲ ಸೇಲ್ ಆಗ್ಬಿಡುತ್ತೆ. ಇನ್ನು ಮುಂದೆ April 1 ಇಂದ 2020 ಕ್ಲೀನ್ ಫ್ಯೂಯಲ್ ಅನ್ನ ಯೂಸ್ ಮಾಡಬೇಕು. ಅದರ ಜೊತೆಗೆ ಭಾರತ್ ಸ್ಟೇಜ್ ಇಂಜಿನ್ ಇದೆಯಲ್ಲ, ಆ ತರದ ಕಾರ್ಗಳನ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ರೈಟ್. ಆ ಎಮಿಷನ್ ನಾರ್ಮ್ಸ್ ಇರೋ ಕಾರ್ಗಳನ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಬೇಕು April 1. ಇದುವರೆಗೂ ಮ್ಯಾನುಫ್ಯಾಕ್ಚರ್ ಆಗೋದನ್ನ ಸೇಲ್ ಮಾಡ್ಬಿಡ್ಬೋದು ಅವರು, ರೈಟ್. ಸೊ ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ಕಂಪನಿ, ಇಲ್ಲಿ ವಿಷಯ ಏನು ಅಂತ ಹೇಳ್ತೀನಿ ನಿಮ್ಗೆ. ಈ ಪರ್ಟಿಕ್ಯುಲರ್ ಇಶ್ಯೂ ಏನಂದ್ರೆ, ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಿದಾವಲ್ಲ, ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ, ದೇ ಹ್ಯಾವ್ ರೆಪ್ರೆಸೆಂಟೆಡ್ ದ ಗವರ್ಮೆಂಟ್ ಟು ರಿಕವರ್ 35,000 crores, 35,000 ಕೋಟಿ ನಮಗೆ ರಿಕವರಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ರಿಫೈನರಿಗಳನ್ನ ಅಪ್ಗ್ರೇಡ್ ಮಾಡಿದೀವಿ. ಯಾಕೆ ಅಪ್ಗ್ರೇಡ್ ಮಾಡಿದೀವಿ ಅಂದ್ರೆ, ಟು ಪ್ರೊಡ್ಯೂಸ್ BS-6 ಫ್ಯೂಯಲ್. BS-6ಗೆ ಫ್ಯೂಯಲ್ ಬೇಕಲ್ಲ, ಆ ಫ್ಯೂಯಲ್ ಕ್ಲೀನ್ ಫ್ಯೂಯಲ್, ಆ ಕ್ಲೀನ್ ಫ್ಯೂಯಲ್ ಅನ್ನ ನಾವು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೇ ಆದಂತಹ ರಿಫೈನರೀಸ್ ಬೇಕು. ಆಯಿಲ್ ಅನ್ನು ಎಕ್ಸ್ಟ್ರಾಕ್ಷನ್ ಮಾಡಿದ್ಮೇಲೆ ನಾವು ರಿಫೈನರೀಸ್ ಅಲ್ಲಿ ಹಾಕ್ತಿವಲ್ಲ, ಆ ರಿಫೈನರೀಸ್ ಅನ್ನ ಅಪ್ಗ್ರೇಡ್ ಮಾಡಬೇಕು, ಟೆಕ್ನಾಲಜಿಕಲ್ ಅಪ್ಗ್ರೇಡ್ ಮಾಡಬೇಕು. ಅಪ್ಗ್ರೇಡ್ ಮಾಡೋದಕ್ಕೆ ನಮಗೆ 35,000 ಕೋಟಿ ಖರ್ಚಾಗಿದೆ. ಆ ಕೋಟಿ ಖರ್ಚಾಗಿರೋದನ್ನ ನಾವು ಗವರ್ಮೆಂಟ್ ಇಂದ ಕೇಳ್ತಾ ಇದೀವಿ. ಬಟ್ ಗವರ್ಮೆಂಟ್ ಇಂದ ಹೆಂಗ್ ಕೇಳ್ತಿದೀವಿ ಅಂತ ಹೇಳಿದ್ರೆ, ಪೆಟ್ರೋಲ್ ಪ್ರೈಸಸ್ ಇದೆಯಲ್ಲ, ಈ BS-6 ಫ್ಯೂಯಲ್ ಅನ್ನು ಯೂಸ್ ಮಾಡುವಂತ ಪೆಟ್ರೋಲ್ ಪ್ರೈಸಸ್ ಇದೆಯಲ್ಲ, ಆ ಪ್ರೈಸಸ್ ಅನ್ನ ₹1.30 ಹೆಚ್ಚಿಗೆ ನಾವು ಚಾರ್ಜ್ ಮಾಡ್ತೀವಿ. ಅದನ್ನ ಸೆಸ್ ಅಂತ ನೀವು ಚಾರ್ಜ್ ಮಾಡ್ತೀವಿ ಅಂದ್ರೆ ಅವ್ರು ಚಾರ್ಜ್ ಮಾಡಲ್ಲ,
ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ಗವರ್ಮೆಂಟ್ ಕೇಳ್ತಿದ್ದಾರೆ 1.30 ಸೆಸ್ ಅನ್ನ ಚಾರ್ಜ್ ಮಾಡಿ, ಆ ಸೆಸ್ಸಿನ ಮುಖಾಂತರ ನಮಗೆ 35,000 ಕೋಟಿ ನಮ್ಗೇನು ಖರ್ಚಾಗಿದೆ ರಿಫೈನರಿಗಳನ್ನ ಅಪ್ಗ್ರೇಡ್ ಮಾಡೋದಕ್ಕೆ, ಅದಕ್ಕೆ ನಮಗೆ ಭರಿಸಿ ಕೊಡಿಯ ದುಡ್ಡನ್ನ ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ ಸಿಂಪಲ್, ರೈಟ್. ಅದು ಬಿಟ್ಟು ಆಚೆಗೆ ಬರೋದಾದ್ರೆ ಸಲ್ಫರ್ ಕಂಟೆಂಟ್ ಅಂದ್ರೆ ಯೂರೋ 3 ಈಕ್ವಲೆಂಟ್. ಯೂರೋ 3 ಏನಿದೆ ಅದಕ್ಕೆ ಈಕ್ವಲೆಂಟ್ ಆಗುತ್ತೆ ಆಕ್ಚುಲಿ ಭಾರತ್ ಸ್ಟೇಜ್ 3. ಭಾರತ್ ಸ್ಟೇಜ್ 3 ಯೂರೋ ಅಂದ್ರೆ ನಾವು ಯುರೋಪಿಯನ್ ವೆಹಿಕಲ್ ನಾರ್ಮ್ಸ್ ಅನ್ನ ಫಾಲೋ ಮಾಡ್ತಾ ಇದೀವಿ. ಯುರೋಪಿಯನ್ 3 ಅಂತ ಹೇಳಿದ್ರೆ ಭಾರತದಲ್ಲಿ ಅದು 3 ಸೇಮ್ ಈಕ್ವಲ್, ಅಲ್ಲಿಗೆ ಈಕ್ವಲ್ ಆಗುತ್ತೆ ಅಂತ. ಅದರ ಪ್ರಕಾರ ಆಕ್ಚುಲಿ BS-4 ಹೇಳೋದಾದ್ರೆ, ಸೊ ಅದರ ಪ್ರಕಾರ ಹೇಳಿದ್ರೆ ಫ್ಯೂಯಲ್ ವಿಲ್ ಸರ್ಪಲ್ಸ್ ಕಂಟೆನ್ಸ್ CP ಅಂದ್ರೆ ಫ್ಯೂಯಲ್ ಸಲ್ಫರ್ ಕಂಟೆಂಟ್ ಇದೆಯಲ್ಲ, ಯೂರೋ 3 ಅಥವಾ ಭಾರತ ಸ್ಟೇಜ್ 3 ಇರೋ ಪ್ರಕಾರ ಸಲ್ಫರ್ ಕಂಟೆಂಟ್ ಬಂದು 350 ಪಾರ್ಟ್ಸ್ ಪರ್ ಮಿಲಿಯನ್ 2010 ಅಲ್ಲಿ. ಬಟ್ ಅದು BS-4 ಅಲ್ಲಿ 50 ಪಾರ್ಟ್ಸ್ ಪರ್ ಮಿಲಿಯನ್ಗೆ ಕಡಿಮೆ ಆಗುತ್ತೆ. ಅಂದ್ರೆ 3 ಇಂದ 4ಗೆ ನಾವು ಅಪ್ಗ್ರೇಡ್ ಆದಂಗೆ ಏನಾಯ್ತು, ಅಲ್ಲಿರುವಂತ ಕಂಟೆಂಟ್ ಅದರ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಲ್ವಾ, ಸಲ್ಫರ್ ಕಂಟೆಂಟ್ ಏನಾಯ್ತು ಕಡಿಮೆ ಆಯ್ತು. ಅದರಿಂದ BS-4 ಇಂದ 6ಗೆ ಬಂದ್ರೆ, BS-4 ಇಂದ 6ಗೆ ಬಂದ್ರೆ ಆಕ್ಚುಲಿ ಜಸ್ಟ್ 10 ಪಾರ್ಟ್ಸ್ ಪರ್ ಮಿಲಿಯನ್, ಬರೀ 10 ಪಾರ್ಟ್ಸ್ ಪರ್ ಮಿಲಿಯನ್. ಅಂದ್ರೆ 350ರಿಂದ 50, 50ರಿಂದ 10. ಅಲ್ಲಿಗೆ ಎಕ್ಸಾಮ್ಸ್ ಪ್ರಶ್ನೆ ಕೇಳ್ಬೋದು, ಏನು ಭಾರತ್ ಸ್ಟೇಜ್ ನಾರ್ಮ್ಸ್ ಇಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಂಗೆ ಸಲ್ಫರ್ ಕಂಟೆಂಟ್ ಕಡಿಮೆ ಆಗುತ್ತೆ, ನೈಟ್ರೋಜನ್ ಕಂಟೆಂಟ್ ಕಡಿಮೆ ಆಗುತ್ತೆ, ರೈಟ್. ಇದು ನೆನ್ಪಿಟ್ಕೊಳ್ಳಿ. ಸೊ ಭಾರತ್ ಸ್ಟೇಜ್ ನಾರ್ಮ್ಸ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ನೋಡೋಣ. ಇಂಡಿಯಾ ಹ್ಯಾಸ್ ಬೀನ್ ಫಾಲೋಯಿಂಗ್ ದ ಯುರೋಪಿಯನ್ ಎಮಿಷನ್ ನಾರ್ಮ್ಸ್. ನಾನು ಅವಾಗಲೇ ಹೇಳಿದೆ, ಇಂಡಿಯಾ ಅಮೆರಿಕನ್ ಎಮಿಷನ್ ನಾರ್ಮ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ, ಯುರೋಪಿಯನ್ ಕಂಟ್ರಿಯ ಎಮಿಷನ್ ನಾರ್ಮ್ಸ್ ಅನ್ನು ನಾವು ಫಾಲೋ ಮಾಡ್ತಾ ಇದೀವಿ ವಿತ್ ಅ ಟೈಮ್ ಲ್ಯಾಗ್ ಆಫ್ 5 years. ವಿತ್ ಅ ಟೈಮ್ ಲ್ಯಾಗ್ ಆಫ್ 5 years ಅಂದ್ರೆ ಅವ್ರು 5 ವರ್ಷ ನಮಗಿಂತ ಮುಂದೆ ಇರ್ತಾರೆ, ನಾವು 5 ವರ್ಷ ಅವ್ರಿಗಿಂತ ಹಿಂದೆ ಇದೀವಿ. ಅವರು ಏನು ನಾರ್ಮ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅದಕ್ಕಿಂತ 5 ವರ್ಷ ನಾವು ಹಿಂದೆ ಇದೀವಿ, ರೈಟ್. ಸೊ ಡಿಫರೆನ್ಸ್ ಬಿಟ್ವೀನ್ BS-4 ಅಂಡ್ BS-6, BS-4 ಮತ್ತೆ BS-6ಗೆ ಏನು ಡಿಫರೆನ್ಸ್ ಅಂದ್ರೆ, ಸೊ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಬಿಟ್ವೀನ್ ಎಕ್ಸಿಸ್ಟಿಂಗ್ BS-4 ಅಂಡ್ ನ್ಯೂ BS-6 ಆಟೋ ಫ್ಯೂಯಲ್ ನಾರ್ಮ್ಸ್. ಅದರಲ್ಲಿರುವಂತ ಏನು ಇಂಜಿನ್ ಯೂಸ್ ಮಾಡುವಂತ ಫ್ಯೂಯಲ್ ನಾರ್ಮ್ಸ್ ಇದೆಯಲ್ಲ ಅದರಲ್ಲಿ ಡಿಫರೆನ್ಸಸ್ ಇದೆ. ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫರ್, ಪರ್ಟಿಕ್ಯುಲರ್ಲಿ ಸಲ್ಫರ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಹೇಗೆ, ನ್ಯೂಲಿ ಇಂಟ್ರೊಡ್ಯೂಸ್ ಫ್ಯೂಲ್, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಫ್ಯೂಯಲ್ ಇದೆಯಲ್ಲ, ಇಟ್ ಇಸ್ ಎಸ್ಟಿಮೇಟೆಡ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಸಲ್ಫರ್. ಈಗ ಭಾರತ್ ಸ್ಟೇಜ್ 6 ಇಂಜಿನ್ಸ್ ಅಲ್ಲಿ ಯೂಸ್ ಮಾಡುವಂತಹ ಫ್ಯೂಯಲ್ ಇದೆಯಲ್ಲ, ಆ ಫ್ಯೂಯಲ್ ಅಲ್ಲಿ 80% ಅಷ್ಟು ಸಲ್ಫರ್ ಕಡಿಮೆ ಆಗುತ್ತೆ. ಥಿಂಕ್ ಮಾಡಿದನ, ಅಲ್ಲಿಗೆ 50 ಪಾರ್ಟ್ಸ್ ಪರ್ ಮಿಲಿಯನ್ ಟು 10 ಪಾರ್ಟ್ಸ್ ಪರ್ ಮಿಲಿಯನ್, 50 ಪಾರ್ಟ್ಸ್ ಇಂದ 10 ಪಾರ್ಟ್ಸ್ ಪರ್ ಮಿಲಿಯನ್ಗೆ ಕಡಿಮೆ ಆಗುತ್ತೆ. ಮುಂಚೆ ಹೇಳಿದೆ ನಾನು ನಿಮಗೆ. ಆಸ್ ಪರ್ ದ ಅನಾಲಿಸಿಸ್ ಪ್ರಕಾರ ಎಮಿಷನ್ ಆಫ್ ನೈಟ್ರೋಜನ್ ಆಕ್ಸೈಡ್ಸ್ ಕೂಡ ಕಡಿಮೆ ಆಗುತ್ತೆ ಫ್ರಮ್ ದ ಡೀಸೆಲ್ ಕಾರ್ಸ್ ಅಲ್ಲಿ 70% ಅಷ್ಟು ಕಡಿಮೆ ಆದ್ರೆ, ಪೆಟ್ರೋಲ್ ಕಾರ್ಸ್ ಅಲ್ಲಿ 25% ಅಷ್ಟು ನೈಟ್ರೋಜನ್ ಆಕ್ಸೈಡ್ಸ್ ಕಡಿಮೆ ಆಗುತ್ತೆ, ರೈಟ್. ಥಿಂಕ್ ಅಬೌಟ್ ಇಟ್. ಸೊ ನೈಟ್ರೋಜನ್ ಆಕ್ಸೈಡ್ಸ್ ವಿಚ್ ಇಸ್ ಅ ಕೂಲಿಂಗ್ ಗ್ಯಾಸ್ ದಟ್ ವಿಲ್ ಬಿ ರೆಡ್ಯೂಸ್ಡ್ 70% in diesel cars and 25% in petrol cars. Remember. ಸೊ ಸ್ನೇಹಿತರೆ, ದಿಸ್ ಇಸ್ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಪರ್ಟಿಕ್ಯುಲರ್ಲಿ ಹೇಳೋದಾದ್ರೆ ಇವರು ನೋಟಾ ಬಗ್ಗೆ ಮಾತಾಡ್ತಾರೆ. ಸರಿ, ನೋಟಾ, ನನ್ ಆಫ್ ದ ಎಬೋವ್, ರೈಟ್. ನನ್ ಆಫ್ ದ ಎಬೋವ್ ನೋಟಾ ಅಂದ್ರೆ ಎಲೆಕ್ಟ್ರಲ್ ಬ್ಯಾಲೆಟ್ ಅಲ್ಲಿ ಮಷಿನ್ EVM ಮೆಷಿನ್ಸ್ ಅಲ್ಲಿ ಲಾಸ್ಟ್ ಆಪ್ಷನ್ಸ್ ಇರುತ್ತಲ್ಲ, ನನ್ ಆಫ್ ದ ಎಬೋವ್. ಯಾವ ಕ್ಯಾಂಡಿಡೇಟ್ ನಿಂತಿರುವಂತ ಯಾವುದೇ ಕ್ಯಾಂಡಿಡೇಟ್ ಯೋಗ್ಯವಾದಂತಹ ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಅಂದ್ರೆ ನಾವು ನೋಟಾವನ್ನ ಅಪ್ಲಿಕೇಶನ್ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಏನಾಗಬೇಕು, ಏನಾಗಿದೆ ಅನ್ನೋದ್ರ ಬಗ್ಗೆ ಇವರು ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. ಅದರ ರೀಸೆಂಟ್ ಡೆಲ್ಲಿನಲ್ಲಿ ಆಗಿರುವಂತಹ ಎಲೆಕ್ಷನ್ಸ್ ಅನ್ನ ಅವರು ಎಕ್ಸಾಂಪಲ್ ಆಗಿ ಇಟ್ಕೋತಾರೆ. ಅದರಲ್ಲಿ ಹೇಳೋ ಪ್ರಕಾರ ಸೊ ನೋಟಾ ಲಾಸ್ಟ್ ಟೈಮ್ ಆಕ್ಚುಲಿ ಕಡಿಮೆ ಆಗಿತ್ತು, ಅಂದ್ರೆ ಫ್ರಮ್ 63% ಇಂದ 2013 ಅಲ್ಲಿ 39% ಕಡಿಮೆ ಆಗಿತ್ತು. ಬಟ್ ಈ ವರ್ಷ ನಡೆದಂತ ಎಲೆಕ್ಷನ್ಸ್ ಅಲ್ಲಿ ಅದು ಮತ್ತೆ 39% ಇಂದ 46% ಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ. ಅಷ್ಟೇ, ಡನ್. ನೆಕ್ಸ್ಟ್ ಬಂದು ವೈಲ್ 96% ಆಫ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್ ಹ್ಯಾಡ್ ಅ ರೆಡ್ಯೂಸ್ಡ್ ಪರ್ಸೆಂಟೇಜಸ್ ಆಫ್ ನೋಟಾ ವೋಟ್ಸ್. ಅಂದ್ರೆ 96% ಅಷ್ಟು ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳಲ್ಲಿ ನೋಟಾ ವೋಟ್ ಇದೆಯಲ್ಲ ಅದು ಕಡಿಮೆ ಆಗಿದೆ ಅಂತ ಅರ್ಥ, ಕರೆಕ್ಟ್. ಸೊ 2015 then 2013 and ನೋಟಾ ಪರ್ಸೆಂಟೇಜ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ 74% ಕಾನ್ಸ್ಟಿಟ್ಯೂಯೆನ್ಸಿ ದಿಸ್ ಇಯರ್. ಆದ್ರೆ ಈ ವರ್ಷದಲ್ಲಿ 71% ಅಷ್ಟು ಇನ್ಕ್ರೀಸ್ ಆಗಿದೆ ನೋಟಾ. ಅಂದ್ರೆ ನಮಗದು ಇಂಡಿಕೇಶನ್ ಮಾಡುತ್ತೆ ಒಳ್ಳೆ ಕ್ಯಾಂಡಿಡೇಟ್ಸ್ ನಿಲ್ತಾ ಇದ್ದಾರಾ, ನಾನ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತ ಕ್ಯಾಂಡಿಡೇಟ್ಸ್ ನಿಲ್ತಾ ಇದ್ದಾರಾ, ಜನ ಯಾರನ್ನು ಇಷ್ಟಪಡ್ತಾ ಇದ್ದಾರೆ, ಇದು ಒಂದು ಇಂಡಿಕೇಶನ್ ಸಿಗುತ್ತೆ ನಮಗೆ. ಇನ್ನು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ನೋಡೋದಾದ್ರೆ ಡೆಲ್ಲಿ ಪೋಲ್ಡ್ 47% to 52% ಆಫ್ ದೀಸ್ ಫೇವರಿಂಗ್ ನೋಟಾ ಇನ್ 2014 and 19 ಎಲೆಕ್ಷನ್ಸ್. ಇದೆಲ್ಲ ಫ್ಯಾಕ್ಟ್ಸ್, ಜಸ್ಟ್ ಗೋ ಥ್ರೂ ದಟ್. ಅಂಡ್ ದಸ್ ರಫ್ಲಿ 1 in 200 ವೋಟರ್ಸ್, ಅಂದ್ರೆ ಪ್ರತಿ 200 ವೋಟರ್ಸ್ ಗಳಲ್ಲಿ ಒಬ್ಬ
ಡೆಲ್ಲಿನಲ್ಲಿ ಆಪ್ಟೆಡ್ ಫಾರ್ ನೋಟಾ. And in the last 6 to 7 years, with relatively large support for NOTA is reserved constituencies. So reserved constituencies ಗಳಲ್ಲಿ ನೋಟಾ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಅಂದ್ರೆ 200ರಲ್ಲಿ ಒಬ್ಬ ನೋಟಾನ ಹಾಕ್ತಾ ಇದ್ದಾನೆ ಅಂದ್ರೆ ಯು ಥಿಂಕ್ ಅಬೌಟ್ ಇಟ್. ಇದರ ಮುಖ್ಯ ಏನಪ್ಪ, ಇದರ ಅವಶ್ಯಕತೆ ಏನು, ಇಟ್ಸ್ ಎಸೆನ್ಸ್ ಏನು? ಇನ್ 2013 ಇಂಡಿಯಾ ಬಿಕೇಮ್ ದ 14th ಕಂಟ್ರಿ. ಭಾರತ 14ನೇ ರಾಷ್ಟ್ರ ಆಯಿತು ನೋಟವನ್ನ ಅಡಾಪ್ಟ್ ಮಾಡ್ಕೊಂಡಿರುವ ಕಂಟ್ರಿಗಳಲ್ಲಿ, ರೈಟ್? ಸೊ ಇಟ್ ಈಸ್ ನಾಟ್ ಅ ರೈಟ್ ಟು ರಿಜೆಕ್ಟ್. ನೋಟಾ ಅಂದ್ರೆ ಆ ಕ್ಯಾಂಡಿಡೇಟ್ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಅಲ್ಲಿರುವಂತ ಯಾವ ಕ್ಯಾಂಡಿಡೇಟ್ ಕೂಡ ನನಗೆ ಇಷ್ಟ ಆಗುವಂತ, ನಾನು ಬಯಸುವಂತ ಕ್ಯಾಂಡಿಡೇಟ್ ಅಲ್ಲ ಅನ್ನೋದಷ್ಟೇ. ಇಟ್ ಇಸ್ ನಾಟ್ ಅ ರೈಟ್ ಟು ರಿಜೆಕ್ಟ್. ಥಿಂಕ್ ಅಬೌಟ್ ಇಟ್. ನೋಟಾ ಇನ್ ಇಂಡಿಯಾ ಇಸ್ ಅ ಟೂತ್ಲೆಸ್ ಆಪ್ಷನ್ ಫಾರ್ಮ್ಡ್. ಅದಕ್ಕೆ ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನರ್ ಕ್ವೆರೇಶಿ ಹೇಳೋ ಪ್ರಕಾರ ಇದೊಂದು ಟೂತ್ಲೆಸ್ ಆಪ್ಷನ್ ಅಂತ ಹೇಳ್ತಾರೆ. ಟೂತ್ಲೆಸ್ ಆಪ್ಷನ್. ಟೂತ್ಲೆಸ್ ಆಪ್ಷನ್ ಅಂದ್ರೆ ಗೊತ್ತಾಗುತ್ತಲ್ವಾ, ಹಲ್ಲೆ ಇಲ್ದಿರೋ ಬಾಯಿ ಹೆಂಗಿರುತ್ತೆ. ಥಿಂಕ್ ಅಬೌಟ್ ಇಟ್. ಟೂತ್ಲೆಸ್ ಆಪ್ಷನ್, ರೈಟ್? ಸೊ ಅದಾದ್ಮೇಲೆ ದೇರ್ ಹ್ಯಾವ್ ಬೀನ್ ಪ್ಲೀಸ್ ಟು ಎಕ್ಸ್ಟೆಂಡ್ ದ ಸ್ಕೋಪ್. ಅಂದ್ರೆ ಇದರ ಸ್ಕೋಪ್ ಇದೆಯಲ್ಲ, ಇದನ್ನ ಜಾಸ್ತಿ ಮಾಡಬೇಕು. ಇವಾಗ ಕಾಂಟೆಕ್ಸ್ಟ್ ಅಲ್ಲಿ ಇರುವಂತಹ ನೋಟ ಏನು ಪ್ರಯೋಜನ ಇಲ್ಲ, ಆದ್ರೆ ಇನ್ನು ಮುಂದೆ ಅದನ್ನ ಸ್ಟ್ರಾಂಗ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ CEC-TS ಕೃಷ್ಣಮೂರ್ತಿ ಆಕ್ಚುಲಿ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾರೆ. ಅವರ ರೆಕಮೆಂಡೇಶನ್ಸ್ ಹೇಳೋ ಪ್ರಕಾರ ವೇರ್ ದ ವಿಕ್ಟರಿ ಮಾರ್ಜಿನ್ ಇಸ್ ಲೆಸ್ ದೆನ್ ದ ಟೋಟಲ್ ನಂಬರ್ ಆಫ್ ನೋಟಾ, ಅಂದ್ರೆ ನೋಟಾಗಿಂತ ವಿಕ್ಟರಿ ಮಾರ್ಜಿನ್ ಎಲ್ಲಿ ಕಡಿಮೆ ಇರುತ್ತೋ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳೋ ಪ್ರಕಾರ ಇನ್ 2018 ಅಲ್ಲಿ ಹೇಳೋ ಪ್ರಕಾರ ಇಫ್ ನೋಟಾ ಹ್ಯಾಸ್ ರಿಸೀವ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್, ದ ಸೆಡ್ ಎಲೆಕ್ಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಸೀಟ್ಸ್ ಶಲ್ ಬಿ ಕೌಂಟರ್ ಮ್ಯಾಂಡೇಡ್ ಅಂಡ್ ಅ ಫ್ರೆಶ್ ಎಲೆಕ್ಷನ್ ಶಲ್ ಬಿ ಹೆಲ್ಡ್ ಫಾರ್ ಸಚ್ ಪೋಸ್ಟ್. ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳೋ ಪ್ರಕಾರ 2018ರಲ್ಲಿ ಅವ್ರು ಏನ್ ಹೇಳಿದ್ರು ಅದರ ಪ್ರಕಾರ ನೋಟಾ ನಂಬರ್ಸ್ ಜಾಸ್ತಿ ಇದ್ರೆ, ಅಂದ್ರೆ ಈಗ ಎ ನಿಂತಿದ್ದಾನೆ ಎಲೆಕ್ಷನ್ಗೆ, ಬಿ ನಿಂತಿದ್ದಾನೆ, ಸಿ ನಿಂತಿದ್ದಾನೆ, ಅದಾದ್ಮೇಲೆ ನೋಟಾ. ಸೊ ಎ ಬಿ ಸಿ ಯಾರು ಓಟ್ ತಗೊಂಡಿಲ್ಲ, ಆದ್ರೆ ನೋಟಾಗೆ ಜಾಸ್ತಿ ಓಟ್ ಬಂದ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಅನ್ನ ಕ್ಯಾನ್ಸಲ್ ಮಾಡಕ್ ಬರುತ್ತೆ ಅಂತ ಹೇಳಿ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡಿದ್ರು, ರೈಟ್? ಅದಾದ್ಮೇಲೆ ಇನ್ ನವೆಂಬರ್ 2018 ದ SEC ಆಫ್ ಹರಿಯಾಣ, ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಹರಿಯಾಣ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಹರಿಯಾಣ went to state election commission of Haryana went to step further. ಅದರಿಂದ ಒಂಚೂರು ಮುಂದೆ ಹೋಗಿ ಹೇಳ್ತಾರೆ, ನೋಟಾ is treated like fictional candidates in municipal polls from December 2018. ಹಂಗಂದ್ರೆ ಇಫ್ ನೋಟಾ ಗೆಟ್ಸ್ ಮ್ಯಾಕ್ಸಿಮಮ್ ವೋಟ್, ನೋಟಾ ಏನಾದ್ರು ಮ್ಯಾಕ್ಸಿಮಮ್ ವೋಟ್ ಅನ್ನು ತಗೊಂಡ್ರೆ ನನ್ ಆಫ್ ದ ರಿಯಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಡಿಕ್ಲೇರ್ಡ್ ಎಲೆಕ್ಟೆಡ್. ಯಾವುದೇ ಕ್ಯಾಂಡಿಡೇಟ್ಸ್ ಅನ್ನ ಎಲೆಕ್ಟೆಡ್ ಅಂತ ಡಿಕ್ಲೇರ್ ಮಾಡಲ್ಲ. ಅಂಡ್ ದ ಎಲೆಕ್ಷನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಅಂಡ್ ಹೆಲ್ಡ್ ಫ್ರೆಶ್. ಎಲೆಕ್ಷನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಎಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಅಂಡ್ ಇದಕ್ಕಿಂತ ಹೆಚ್ಚಿಗೆ ಏನಪ್ಪಾ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ, ವಾಟ್ ಇಸ್ ಮೋರ್, ಕ್ಯಾಂಡಿಡೇಟ್ ಸೆಕ್ಯೂರಿಂಗ್ ಎ ವೋಟ್ ಲೆಸ್ ದೆನ್ ನೋಟಾ. ನೋಟಾಗಿಂತ ಯಾರು ಕಡಿಮೆ ವೋಟ್ಗಳನ್ನ ತಗೋತಾರೋ ಅವ್ರನ್ನ ಮತ್ತೆ ರೀ ಎಲೆಕ್ಷನ್ಸ್ ಇಂದ ಬಂದ್ ಮಾಡೋದು, ಬ್ಯಾನ್ ಮಾಡೋದು. ಅರ್ಥ ಆಯ್ತಲ್ಲ? ಎ ಎಲೆಕ್ಷನ್ ನಿಂತಿದ್ದಾನೆ, ಬಿ ನಿಂತಿದ್ದಾನೆ, ಸಿ ನಿಂತಿದ್ದಾನೆ, ಡಿ ನಿಂತಿದ್ದಾನೆ. ಇನ್ನೊಂದು ಆಪ್ಷನ್ ಏನಾಗಿದೆ, ನೋಟಾ ಆಗಿದೆ. ಇವ್ರು ಎಲ್ರಿಗಿಂತ ನೋಟಾಗೆ ಜಾಸ್ತಿ ವೋಟ್ ಬಿತ್ತು ಅಂದ್ರೆ ಈ ಕ್ಯಾಂಡಿಡೇಟ್ ಗಳಿಗೆ ಮತ್ತೆ ರೀ ಎಲೆಕ್ಷನ್ ನಡೆಯುತ್ತಲ್ಲ, ಆ ರೀ ಎಲೆಕ್ಷನ್ಗೆ ನಿಲ್ಲುವಂತ ಅರ್ಹತೆಯನ್ನ ಕೊಡಬಾರದು ಅಂತ ಹೇಳಿ ಆಥರ್ ಬರೀತಾರೆ, ರೈಟ್? ಸೊ ವುಡ್ ಬಿ ಬಾರ್ಡ್ ಫ್ರಮ್ ಕಂಟೆಸ್ಟಿಂಗ್ ಇನ್ ದ ರೀ ಎಲೆಕ್ಷನ್ಸ್, ರೈಟ್? So that's it, friends. So that's it for today's news analysis. So thank you so much for watching.